We are starting with chapter 38 of Exodus today. ನಾವು ಇಂದು ವಿಮೋಚನ ಕಾಂಡ ಪುಸ್ತಕದ 38ನೇ ಅಧ್ಯಾಯದ ಅಧ್ಯಯನವನ್ನು ಪ್ರಾರಂಭಿಸುತ್ತಿದ್ದೇವೆ. Someone can read verses 1 to 7. 1ರಿಂದ 6ನೇ ವಚನಗಳವರೆಗೆ ಯಾರಾದರೂ ದಯಮಾಡಿ ಓದಿರಿ. 1 to 7. 1ರಿಂದ 7. ಅವನು ಯಜ್ಞವೇದಿಯನ್ನು ಜಾಲಿ ಮರದಿಂದ ಮಾಡಿದನು. ಅದು 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿತ್ತು. ಅದರ ಎತ್ತರ 3 ಮೊಳವಾಗಿತ್ತು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿದನು. ಅವು ಯಜ್ಞವೇದಿಗೆ ಏಕವಾಗಿದ್ದವು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಿದನು. ವೇದಿ ಉಪಕರಣಗಳನ್ನೆಲ್ಲ, ಅಂದರೆ ಅದರ ಬಟ್ಟಲುಗಳು, ಸಲಿಕೆಗಳು, ಬೋಗುಣಿಗಳು, ಮುಳ್ಳುಗಳು, ಅಗ್ಗಿಷ್ಟಿಕೆಗಳು, ಅವುಗಳನ್ನೆಲ್ಲ ತಾಮ್ರದಿಂದ ಮಾಡಿದನು. ವೇದಿಗೆ ಎಣಿಗೆ ಕೆಲಸದಿಂದ ತಾಮ್ರದ ಜಾಳಿಗೆಯನ್ನು ಮಾಡಿದನು. ಅದು ವೇದಿಯ ಸುತ್ತಲಿರುವ ಕಟ್ಟೆಯ ಕೆಳಗೆ ವೇದಿಯ ಬುಡದಿಂದ ನಡುವಿನ ತನಕ ಇರುವಂತೆ ಹಾಕಿದನು. ವೇದಿಯನ್ನು ಎತ್ತುವ ಕೋಲುಗಳನ್ನು ಸೇರಿಸುವುದಕ್ಕಾಗಿ ಆ ತಾಮ್ರದ ಜಾಳಿಗೆಯು 4 ಮೂಲೆಗಳಲ್ಲಿ 4 ಬಳೆಗಳನ್ನು ಎರಕ ಹುಯ್ದನು. ವೇದಿಯನ್ನು ಹೊರುವ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿ ತಾಮ್ರದ ತಗಡುಗಳನ್ನು ಹೊದಿಸಿ ಅದರ 2 ಪಕ್ಕಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಿದನು. May the Lord make our study a blessing to each one of us and for God's glory. ದೇವರ ಮಹಿಮೆಗಾಗಿ ಕರ್ತನು ಈ ಒಂದು ಅಧ್ಯಯನವನ್ನು ನಮ್ಮೆಲ್ಲರಿಗೂ ಆಶೀರ್ವದಿಸಲಿ. We are still looking at the tabernacle. ನಾವು ಮತ್ತೆ ಇನ್ನು ದೇವರ ದರ್ಶನ ಗುಡಾರದ ವಿಷಯವಾಗಿ ನೋಡುತ್ತಿದ್ದೇವೆ. Started in chapter 25. ಅದು 25ನೇ ಅಧ್ಯಾಯದಲ್ಲಿ ಪ್ರಾರಂಭವಾಯಿತು. We will see a lot of repetitions. ನಾವೆಲ್ಲರೂ ಅನೇಕ ಪುನರಾವರ್ತನೆಗಳನ್ನ ಇಲ್ಲಿ ಕಾಣುವವರಾಗಿದ್ದೇವೆ. I don't know if you are bored with the tabernacle. ನಿಮ್ಮೆಲ್ಲರಿಗೂ ದೇವದರ್ಶನದ ಗುಡಾರದ ಕುರಿತಾಗಿ ವಾಟ್ ಇಸ್ ಇಟ್ ಅಂಕಲ್? Are you fed up with, are you bored with the studying of the tabernacle? ದೇವದರ್ಶನದ ಗುಡಾರದ ಕುರಿತಾಗಿ ಅಧ್ಯಯನ ಮಾಡಿ ಓದಿ ನಿಮಗೆ ಬೇಜಾರಾಗಿದೆಯಾ? God has taken so much space in the word of God for the tabernacle because it all represents his beloved son, the Lord Jesus Christ. We should never be bored by the study of this. ನಾವು ದೇವದರ್ಶನದ ಗುಡಾರದ ಕುರಿತಾಗಿ ಅಧ್ಯಯನ ಮಾಡುವಾಗ ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಳಬಾರದು. ಯಾಕಂದ್ರೆ ದೇವರು ಆ ದೇವದರ್ಶನದ ಗುಡಾರದ ಕುರಿತಾಗಿ ಇಷ್ಟೊಂದು ಅಧ್ಯಯನಗಳು ಮತ್ತು ವಿವರಣೆಯನ್ನು ಕೊಟ್ಟಿರುವ ಕಾರಣ ದೇವದರ್ಶನದ ಗುಡಾರ ಆತನ ಮಗನಾದಂತಹ ಯೇಸು ಕ್ರಿಸ್ತನನ್ನ ಸೂಚಿಸುವಂತದಾಗಿದೆ. By this time, when we come to chapter 38, the tabernacle is already made, but it is not set in order. 38ನೇ ಅಧ್ಯಾಯಕ್ಕೆ ನಾವು ಬರುವಷ್ಟರೊಳಗೆ ದೇವದರ್ಶನದ ಗುಡಾರವನ್ನ ಅದಕ್ಕೆ ಬೇಕಂತ ಎಲ್ಲ ಸಲಕರಣೆಗಳನ್ನ ಮಾಡಿದ್ದಾಗಿದೆ, ಆದರೆ ಇನ್ನೂ ಅವುಗಳನ್ನ ಜೋಡಿಸಿಲ್ಲ. This chapter pays particular attention to the outer court. ಈ ಒಂದು ಅಧ್ಯಾಯವು ಪ್ರಾಮುಖ್ಯವಾಗಿ ಹೊರಾಂಗಣದ ಮೇಲೆ ಅತ್ಯಂತ ಹೆಚ್ಚಿನ ಕೇಂದ್ರೀಕರಿಸುವಂತದಾಗಿದೆ. We already looked at the altar of the burnt offering. This chapter also starts with that. ನಾವು ಈಗಾಗಲೇ ಒಂದು ಯಜ್ಞವೇದಿಯ ಕುರಿತಾಗಿ ನೋಡಿಕೊಂಡೆವು. ಈ ಒಂದು ತಾಮ್ರದ ಯಜ್ಞವೇದಿ, ಈ ಒಂದು ಅಧ್ಯಾಯವು ಕೂಡ ತಾಮ್ರದ ಯಜ್ಞವೇದಿಯ ಕುರಿತಾಗಿ ಮಾತನಾಡುತ್ತದೆ. When we repeat, it will only strengthen our appreciation of the Lord Jesus Christ. So if we are repeating some of the things, it is intended by God. ಯಾವುದಾದರೂ ವಿಷಯಗಳು ಅದು ಪುನರಾವರ್ತನೆಗೊಳ್ಳುತ್ತಿದೆ ಎಂದರೆ ಅದರ ಅರ್ಥ, ಅದರ ಪ್ರಾಮುಖ್ಯತೆಯನ್ನು ಸೂಚಿಸುವಂತದ್ದಾಗಿದೆ. ನಾವು ಕಲಿಯುವಂತವರಾಗಿರುತ್ತೇವೆ ಮತ್ತು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಕುರಿತಾಗಿ ಸೂಚಿಸಲಿಕ್ಕಾಗಿ ಇವುಗಳನ್ನು ಕೊಟ್ಟಿದ್ದಾನೆ. The altar of the burnt offering represents cross where the Lord Jesus Christ offered himself to God as a complete sacrifice. ತಾಮ್ರದ ಯಜ್ಞವೇದಿಯು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಶಿಲುಬೆಯನ್ನ ನಮ್ಮ ನೆನಪಿಗೆ ತರುವಂತದ್ದಾಗಿದೆ. ಅಲ್ಲಿಯೇ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ತನ್ನನ್ನ ತಾನು ದೇವರಿಗೆ ಯಜ್ಞವಾಗಿ ಅರ್ಪಿಸಿದನು. There can be no access to God apart from his sacrificial death. ಆತನ ಶಿಲುಬೆಯ ಆ ಮರಣದ ಅಥವಾ ಯಜ್ಞದ ಅಥವಾ ಯಜ್ಞವೇದಿಯ ಮರಣದ ಹೊರತು ನಮಗೆ ದೇವರ ಸನ್ನಿಧಿಗೆ ಬರ್ಲಿಕ್ಕೆ ಯಾವುದೇ ಮಾರ್ಗವಿಲ್ಲ. When we later come to the book of Numbers,
ನಾವು ನಂತರ ಅರಣ್ಯಕಾಂಡ ಪುಸ್ತಕಕ್ಕೆ ಬರುವಾಗ you see how Israel traveled when the pillar of cloud started moving. ಆ ಮೇಘ ಮಂಡಲವು ಅಥವಾ ಆ ಮೇಘ ಸ್ತಂಭವು ಯಾವ ರೀತಿಯಲ್ಲಿ ಅದು ಮುಂದುವರಿಯುತ್ತಿತ್ತು ಮತ್ತು ಇಸ್ರಾಯೇಲರು ಹೇಗೆ ಅದನ್ನ ಹಿಂಬಾಲಿಸುತ್ತಿದ್ದರು ಎಂಬುದರ ಕುರಿತಾಗಿ ನಾವು ಓದುತ್ತೇವೆ. The ark will be taken on the shoulders of the priest who will lead the procession when they have to move. ಆ ಒಂದು ಮಂಜೂಷವನ್ನ ಆ ಮಹಾಯಾಜಕನು ತನ್ನ ಹೆಗಲಿನ ಮೇಲೆ ಹೊತ್ತುಕೊಂಡು ಮುನ್ನಡೆಸುವಾಗ ಅವರೆಲ್ಲರೂ ಆತನ ಹಿಂಬಾಲಿಸಿ ಮೆರವಣಿಗೆಯ ರೀತಿಯಲ್ಲಿ ಅವರು ಹೋಗುತ್ತಿದ್ದರು. ಮಹಾಯಾಜಕನಲ್ಲ, the priest. ಯಾಜಕನು. Yeah, when the cloud rested, Israel will set up the camp. ಮೇಘಸ್ತಂಭವು ಅದು ಒಂದು ಸ್ಥಳದಲ್ಲಿ ನಿಂತುಕೊಳ್ಳುವಾಗ ಆ ಸ್ಥಳದಲ್ಲಿ ಇಸ್ರಾಯೇಲರೆಲ್ಲರೂ ತಮ್ಮ ಗುಡಾರಗಳನ್ನು ಹಾಕಿಕೊಳ್ಳುತ್ತಿದ್ದರು. When the ark was put down in the desert sand and the tabernacle was set up around it. ಅಲ್ಲಿ ಆ ಭೂಮಿಯ ಆ ಮರುಳಿನ ನೆಲದಲ್ಲಿ ದೇವದರ್ಶನದ ಗುಡಾರವನ್ನ ಅವರು ಹಾಕುತ್ತಿದ್ದರು. ಅದರ ಸುತ್ತಲೂ ಇಸ್ರಾಯೇಲರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುತ್ತಿದ್ದರು. The siding of the gold covered board was put around it. The boards were put around it. ಚಿನ್ನದಿಂದ ಆಚ್ಛಾದಿಸಲ್ಪಟ್ಟಂತಹ ಅಥವಾ ಚಿನ್ನದ ಲೇಪವನ್ನ ಅಥವಾ ಚಿನ್ನದ ತಗಡನ್ನು ಹೊದಿಸಲ್ಪಟ್ಟಂತಹ ಆ ಮಣೆಗಳನ್ನ ಅದರ ಸುತ್ತಲೂ ಹಾಕಲ್ಪಡುತ್ತಾ ಇತ್ತು. The bars were slipped through the rings on the board. ಆ ಮಣೆಗಳ ಸುತ್ತಲೂ ಅಥವಾ ಮಣೆಗಳನ್ನ ಹೊತ್ತುಕೊಂಡು ಹೋಗಲಿಕ್ಕೆ ಮರದ ಅಗುಳಿಗಳನ್ನ ಅಥವಾ ಸಲಾಕೆಗಳನ್ನ ಹಾಕಲಿಕ್ಕಾಗಿ ಚಿನ್ನದ ಬಳೆಗಳನ್ನ ಅಲ್ಲಿ ಮಾಡಲಾಗಿತ್ತು. This bound the tabernacle together, the outer court. ಇದು ದೇವದರ್ಶನದ ಗುಡಾರದ ಹೊರಾಂಗಣವನ್ನ ಅದು ಗಟ್ಟಿಯಾಗಿ ನೆಲಕ್ಕೆ ಹಿಡಿದು ಇಡುತ್ತಿತ್ತು. And over the boards were placed 4 coverings, the linen of goat skin. ಆ ಮಣೆಗಳ ಮೇಲೆ 4 ಪದರಿನ ಆ ಹೊದಿಕೆಗಳನ್ನು ಹಾಕಲಾಗುತ್ತಿತ್ತು. ಅದು ಯಾವುದೆಂದರೆ ಆ ಮೇಕೆಯ ಚರ್ಮದ ಒಂದು ಹೊದಿಕೆ. It was dyed red ಬಣ್ಣ. It was dyed red. ಮತ್ತು ಅದನ್ನ ಕೆಂಪು ಬಣ್ಣದಿಂದ ಆ ಬಣ್ಣವನ್ನ ಹಾಕಲಾಗಿತ್ತು. Then the ram skin. ಮತ್ತು ಆ ಟಗರಿನ ಚರ್ಮ. And the badger or the badger skin, or it is called the seal and seal its skin. ಅಥವಾ ಕಡಲು ಹಂದಿಯ ಅಥವಾ ಕಡಲು ಹಂದಿಯ ಚರ್ಮವನ್ನು ಸಹ ಅದರ ಮೇಲೆ ಹೊದಿಸಲಾಗಿರುತ್ತಿತ್ತು. We looked at it early. The outer covering doesn't look very attractive. ನಾವು ಈಗಾಗಲೇ ಇದನ್ನ ನೋಡಿಕೊಂಡಿದ್ದೇವೆ. ಏನಂದರೆ ಹೊರಗಣ ಹೊದಿಕೆಗಳು ಅದು ಅಷ್ಟು ಆಕರ್ಷಣೀಯವಾಗಿ ಕಾಣಿಸುವುದಿಲ್ಲ. But you want to see the beauty of the tabernacle, you have to go inside and look from inside. It is beautiful, mostly shining gold. ನೀವು ದೇವದರ್ಶನದ ಗುಡಾರದ ಸೌಂದರ್ಯವನ್ನು ನೋಡಬೇಕಾದ್ರೆ ಅದರ ಒಳಗೆ ಪ್ರವೇಶಿಸಬೇಕು. ಆಗ ಅದರ ಒಳಗಿರುವಂತಹ ಚಿನ್ನದ ಹೊದಿಕೆಯು ನಿಮಗೆ ಅದರ ಹೊಳೆಯುವ ಸೌಂದರ್ಯವನ್ನ ಕಾಣಿಸುತ್ತದೆ. Everything in it speaks of worship, praise and adoration to God. ಆ ದೇವದರ್ಶನದ ಗುಡಾರದಲ್ಲಿರುವುದೆಲ್ಲವೂ ನಮ್ಮ ಕರ್ತನಾದಂತ ದೇವರಿಗೆ ಆರಾಧನೆಯನ್ನ ಮತ್ತು ಆತನ ಸ್ತುತಿ ಪದಗಳನ್ನ ನಮ್ಮ ನೆನಪಿಗೆ ತರುವಂತವುಗಳಾಗಿವೆ. Altar of burnt offerings of Christ speaks of Christ's finished work on the cross. ಆ ತಾಮ್ರದ ಯಜ್ಞವೇದಿಯು ಶಿಲುಬೆ ಮೇಲೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಕಾರ್ಯವನ್ನ ನಮ್ಮ ನೆನಪಿಗೆ ತರುವಂತದ್ದಾಗಿದೆ. That is the only altar allowed. Any other altar made will become a blasphemy before God. ದೇವರು ಅನುಮತಿಸಿದಂತಹ ಒಂದೇ ಒಂದು ಯಜ್ಞವೇದಿ ಅದಾಗಿದೆ. ಅದಕ್ಕೆ ಬದಲಾಗಿ ಬೇರೆ ಯಾವ ಯಜ್ಞವೇದಿಗಳನ್ನು ಕಟ್ಟಿದರೂ ಅದು ದೇವದೂಷಣೆಗೆ ಸಮಾನವಾಗಿದೆ. The horns of the altar speak of the strength. Jesus Christ is able to save to the uttermost.
ಆ ತಾಮ್ರದ ಯಜ್ಞವೇದಿಯ ಸುತ್ತಲೂ ಇದ್ದಂತಹ ಆ 4 ಕೊಂಬುಗಳು ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಶಕ್ತಿಯನ್ನು ನಮಗೆ ತೋರಿಸುವಂತದ್ದಾಗಿದೆ. ಆತನು ಕಡು ಪಾಪಿಯನ್ನೂ ಸಹ ರಕ್ಷಿಸಲು ಶಕ್ತನು ಎಂಬುದನ್ನು ಅದು ಸೂಚಿಸುತ್ತದೆ. Then the laver speaks of Christ's present ministry. ಅಲ್ಲಿ ಇದ್ದಂತಹ ಆ ಗಂಗಾಳವು, ಇಸ್ ಇಟ್ ಗಂಗಾಳ ಅಂಕಲ್? Yes, yes, yes. ಆ ತಾಮ್ರದ ಗಂಗಾಳವು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಈಗ ಮಾಡುತ್ತಿರುವಂತಹ ಸೇವೆಯನ್ನ ನಮ್ಮ ನೆನಪಿಗೆ ತರುವಂತದ್ದಾಗಿದೆ. Water represent the word of God as we read in Ephesians 5:26. ಅದರಲ್ಲಿರುವಂತಹ ನೀರು ಅದು ದೇವರ ವಾಕ್ಯವನ್ನು ಸೂಚಿಸುವಂತದ್ದಾಗಿದೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವ ರೀತಿಯಲ್ಲಿ The priests are to wash their hands and feet before performing any service. ಯಾಜಕರು ತಮ್ಮ ಕೈ ಕಾಲುಗಳನ್ನ ಯಾವುದೇ ಸೇವೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಆ ಗಂಗಾಳದ ನೀರಿನಿಂದ ತೊಳೆದುಕೊಳ್ಳಬೇಕಾಗಿತ್ತು. Same way, our actions and walk must be clean before we can serve the Lord effectively. ಅದೇ ರೀತಿಯಲ್ಲಿ ನಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳು ನಾವು ದೇವರ ಸೇವೆಯಲ್ಲಿ ನಾವು ಯಾವುದಾದರೂ ಪ್ರಭಾವಯುಕ್ತ ಕೆಲಸವನ್ನ ಅಥವಾ ಕಾರ್ಯವನ್ನ ಮಾಡಬೇಕಾದರೆ ನಮ್ಮ ನಡವಳಿಕೆ ಆಲೋಚನೆಗಳು ಸಹ ಪರಿಶುದ್ಧವಾಗಿರಬೇಕು. The laver was made from the bronze mirrors of the serving woman. ಆ ಒಂದು ತಾಮ್ರದ ಗಂಗಾಳವನ್ನ ಆ ಸೇವಕಿಯರಾದಂತಹ ದಾಸಿಯರು ಉಪಯೋಗಿಸುತ್ತಿದ್ದಂತಹ ಆ ತಾಮ್ರದ ಕನ್ನಡಿಗಳನ್ನ ಕರಗಿಸಿ ಎರಕ ಹುಯ್ದು ಮಾಡಲ್ಪಟ್ಟಿತ್ತು. Women always, most of the women have a small mirror in their handbag normally. They wanted to make sure that they look beautiful. ಯಾವುದೇ ಹೆಂಗಸರನ್ನ ನಾವು ನೋಡುವಾಗ ಬಹುಮಂದಿ ಹೆಂಗಸರು ತಮ್ಮ ಆ ಒಂದು ಕೈ ಚೀಲದಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಒಂದು ಸಣ್ಣದಾದಂತಹ ಕನ್ನಡಿಯನ್ನು ಇಟ್ಟುಕೊಳ್ಳುತ್ತಾರೆ. ಯಾಕಂದ್ರೆ ನಾನು ಯಾವಾಗಲೂ ಉತ್ತಮ ರೀತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ. What they are doing is they are sacrificing what brought their glory out to serve the Lord. ಅದರ ಅರ್ಥವೇನೆಂದರೆ ತಮ್ಮ ಸೌಂದರ್ಯವನ್ನ ತಮಗೆ ತೋರಿಸುತ್ತಿದ್ದಂತಹ ಆ ಕನ್ನಡಿಗಳನ್ನ, ತಾಮ್ರದ ಕನ್ನಡಿಗಳನ್ನ ಆ ಸ್ತ್ರೀಯರು ದೇವರ ಸೇವೆಗಾಗಿ ಮುಡುಪಾಗಿಟ್ಟರು ಅಥವಾ ಅದನ್ನ ತ್ಯಾಗ ಮಾಡಿದರು. Of course, we know mirror speaks of the word of God also. ನಮಗೆಲ್ಲರಿಗೂ ಗೊತ್ತು ಕನ್ನಡಿ ಅದು ದೇವರ ವಾಕ್ಯವನ್ನೂ ಸಹ ಸೂಚಿಸುವಂತದ್ದಾಗಿದೆ. The difference between this mirror and the mirror that we use in our house, that our mirror can only show the problem on our face, but it cannot clean. ದೇವರ ವಾಕ್ಯವೆಂಬಂತಹ ಕನ್ನಡಿಗೂ ನಮ್ಮ ಮನೆಗಳಲ್ಲಿ ನಾವು ಬಳಸುವ ಕನ್ನಡಿಗೂ ಇರುವಂತಹ ವ್ಯತ್ಯಾಸವೇನೆಂದರೆ ನಾವು ಬಳಸುವಂತಹ ಕನ್ನಡಿಗಳು ನಮ್ಮ ಬಾಹ್ಯ ಸೌಂದರ್ಯವನ್ನ ಅಥವಾ ಅದರಲ್ಲಿರುವಂತಹ ಕೊಳಕನ್ನ, ಕಲ್ಮಶವನ್ನ ತೋರಿಸುತ್ತದೆ, ಆದರೆ ಅದನ್ನ ಅದು ಶುದ್ಧೀಕರಿಸುವುದಿಲ್ಲ. The mirror cannot clean us. ಆ ಕನ್ನಡಿಯು ನಮ್ಮನ್ನ ಶುದ್ಧೀಕರಿಸುವುದಿಲ್ಲ. That is why in our bathroom we have a sink below the mirror. ಆದ ಕಾರಣ ನಮ್ಮ ಸ್ನಾನದ ಕೊಠಡಿಗಳಲ್ಲಿ, ಮನೆಗಳಲ್ಲಿ ನಾವು ಒಂದು ಕೈ ತೊಳೆಯುವಂತಹ ಆ ಸಿಂಕ್ ಮೇಲೆ ಒಂದು ಕನ್ನಡಿಯ ಕೆಳಗೆ ಒಂದು ಕೈ ತೊಳೆಯುವ ಸಿಂಕ್ ಅನ್ನ ಹಾಕಲ್ಪಟ್ಟಿದೆ. So we look at the mirror and then we wash in the basin. ಯಾಕಂದ್ರೆ ನಾವು ನಮ್ಮ ಕನ್ನಡಿಗಳಲ್ಲಿ ಮುಖಗಳನ್ನು ನೋಡಿಕೊಂಡು ಆ ಒಂದು ಬೇಸನ್ನಿನ ನೀರಿನಿಂದ ನಮ್ಮ ಮುಖಗಳನ್ನು ತೊಳೆದುಕೊಳ್ಳುತ್ತೇವೆ. The word of God is both showing who we are, what is our problem, but it is also able to cleanse us from. ಆದರೆ ದೇವರ ವಾಕ್ಯವೆಂಬಂತಹ ಕನ್ನಡಿಯು ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನ, ದೋಷಗಳನ್ನ ನಮ್ಮ ತೋರಿಸಿಕೊಡುವುದು ಮಾತ್ರವಲ್ಲ, ಅದನ್ನ ಶುದ್ಧೀಕರಿಸುವಂತದ್ದೂ ಸಹ ಆಗಿದೆ. Let's read verse 8 onwards. I'll tell you when to stop. ಈಗ 8ನೇ ವಚನದಿಂದ ಮುಂದಕ್ಕೆ ಓದಿರಿ, ಯಾವಾಗ ನಿಲ್ಲಿಸಬೇಕು ಎಂಬುದಾಗಿ ನಾನು ತಿಳಿಸುತ್ತೇನೆ. ದೇವದರ್ಶನದ ಗುಡಾರದ ಬಾಗಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿದನು. ಗುಡಾರಕ್ಕೆ ಅಂಗಳವನ್ನು ಮಾಡಿದನು. ಆ ಅಂಗಳದ ತೆಂಕಣ ಕಡೆಯಲ್ಲಿ ಇದ್ದ ತೆರೆಗಳು ಉರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿದ್ದವು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು
ಇದ್ದವು. ಕಂಬಗಳ ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವು. ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವು. ಪಶ್ಚಿಮ ಕಡೆಯಲ್ಲಿ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳು ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವು. ಪೂರ್ವ ದಿಕ್ಕಿನಲ್ಲಿ ಅಂಗಳದ ಅಗಲವು 50 ಮೊಳವಾಗಿತ್ತು. ಅಲ್ಲಿ ಬಾಗಿಲಿನ 2 ಕಡೆಯಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇದ್ದವು. ಅಂಗಳದ ಸುತ್ತಲಿರುವ ತೆರೆಗಳು ಉರಿನಾರಿನ ಬಟ್ಟೆಯೇ. ಕಂಬಗಳ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳು. ಕಂಬಗಳ ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವು. ಅವುಗಳ ಬೋದಿಗೆಗಳು ಬೆಳ್ಳಿಯ ತಗಡುಗಳಿಂದ ಹೊದಿಸಲ್ಪಟ್ಟವು. ಅಂಗಳದ ಎಲ್ಲಾ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳಿದ್ದವು. ಅಂಗಳದ ಬಾಗಲಲ್ಲಿದ್ದ ಪರದೆಯು ಉರಿನಾರಿನ ಬಟ್ಟೆಯಿಂದಲೂ, ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ, ಬೂಟೆ ದಾರಿ ಕೆಲಸದವರ ಕೈಯಿಂದ ಮಾಡಲ್ಪಟ್ಟಿತು. ಅದರ ಉದ್ದವು 20 ಮೊಳ ಉದ್ದವಾಗಿತ್ತು. ಅದರ ಅಗಲವು ಅಂಗಳದ ಮಿಕ್ಕ ತೆರೆಗಳಂತೆ 5 ಮೊಳ. ಬಾಗಲಿಗೆ 4 ಕಂಬಗಳು, 4 ತಾಮ್ರದ ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳು ಕೊಂಡಿಗಳು ಕಟ್ಟುಗಳು ಬೂದಿಗೆಗಳು ಹೊದಿಸಲ್ಪಟ್ಟವು. ತಗಡುಗಳು ಬೆಳ್ಳಿಯವು. ಗುಡಾರದ ಗೂಟಗಳು, ಅಂಗಳದ ಗೂಟಗಳು ಎಲ್ಲಾ ತಾಮ್ರದವುಗಳು. 20 up to 20, brother. 20 ವರೆಗೆ ಆಯ್ತು. 20. Okay. Now the outer court enclosed by linen fence. It's like a linen fence, 100 cubit by 50 cubit. ನಾವು ನೋಡುವಾಗ ಆ ಹೊರಗಣ ಅಂಗಳವು ಅದು ಹುರಿನಾರಿನ ಬಟ್ಟೆಗಳಿಂದ ಮಾಡಲ್ಪಟ್ಟಿತ್ತು ಅಥವಾ ತೆರೆಗಳಿಂದ. ಅದು 100 ಮೊಳ ಉದ್ದ, 50 ಮೊಳ ಅಗಲವಾಗಿತ್ತು. Within that contained the brazen altar and the laver. ಆ ಅಂಗಳದ ಒಳಗೆ ತಾಮ್ರದ ಯಜ್ಞವೇದಿಯು ತಾಮ್ರದ ಗಂಗಾಳವು ಇಡಲ್ಪಟ್ಟಿತ್ತು. That is where the sin question is settled, both at the brazen altar and the laver. ಆ ಪಾಪಿಯ ಪಾಪದ ಪ್ರಶ್ನೆಯು ಆ ಪಡುತ್ತಿತ್ತು ಯಜ್ಞವೇದಿಯಲ್ಲಿಯೂ ಸಹ, ಅದೇ ರೀತಿಯಲ್ಲಿ ಗಂಗಾಳದ ಬಳಿಯಲ್ಲಿಯೂ ಸಹ. Sinner should come to the altar, the brazen altar. ಒಬ್ಬ ಪಾಪಿಯು ಆ ತಾಮ್ರದ ಯಜ್ಞವೇದಿಯ ಬಳಿಗೆ ಬರಬೇಕು. The saints should go to the laver. ಮತ್ತು ಭಕ್ತರು ಆ ತಾಮ್ರದ ಗಂಗಾಳದ ಬಳಿಗೆ ಹೋಗಬೇಕು. A sinner go to the cross, and a believer goes to the word of God to cleanse him continuously. ಬಳಿಗೆ ಬರುತ್ತಾನೆ. ಅದೇ ರೀತಿಯಲ್ಲಿ ಒಬ್ಬ ವಿಶ್ವಾಸಿಯು ದೇವರ ವಾಕ್ಯವೆಂಬಂತಹ ತಿಳಿ ನೀರಿನ ಬಳಿಗೆ ಹೋಗಿ ತನ್ನನ್ನು ತಾನು ತೊಳೆದುಕೊಳ್ಳಬೇಕು. Blood and water. ರಕ್ತ ಮತ್ತು ನೀರು. We read that when Jesus died on the cross, both blood and water came out. ನಾವು ಓದುತ್ತೇವೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣವನ್ನು ಹೊಂದಿದಾಗ ರಕ್ತ ಮತ್ತು ನೀರು ಎರಡೂ ಹೊರಟು ಬಂತು. So both, one for the sinner, the other for the believer. ಆದ್ದರಿಂದ ಒಂದು ಪಾಪಿಗಾಗಿ, ಇನ್ನೊಂದು ವಿಶ್ವಾಸಿಗಾಗಿ. Inside the gate, there stands a sinner. Just come inside the gate. ಬಾಗಿಲಿನಿಂದ ಒಳಕ್ಕೆ ಒಬ್ಬ ಪಾಪಿಯು ಬರುತ್ತಾನೆ. The priest will lead him into the outer court. ಆ ಯಾಜಕನು ಆತನನ್ನ ಹೊರಾಂಗಣಕ್ಕೆ ಕರೆದುಕೊಂಡು ಹೋಗುತ್ತಾನೆ. He will put his right hand upon the head of the animal that he has brought for sacrifice. ಆ ಪಾಪಿಯು ತೆಗೆದುಕೊಂಡು ಬಂದಿರುವಂತಹ ಆ ಯಜ್ಞ ಪಶುವಿನ ತಲೆಯ ಮೇಲೆ ಆ ಪಾಪಿಯ ಬಲಗೈಯನ್ನ ಯಾಜಕನು ಇಡುತ್ತಾನೆ. Could be a lamb or a goat or an ox. ಆ ಪಶುವು
ಕುರಿಯಾಗಿರಬಹುದು ಅಥವಾ ಕೋಣವಾಗಿರಬಹುದು ಅಥವಾ ಟಗರು ಅಥವಾ ಕುರಿ ಆಗಿರಬಹುದು, ಮೇಕೆ ಆಗಿರಬಹುದು. Then the animal was slain and the priest would offer it on the altar. ನಂತರ ಆ ಯಜ್ಞ ಪಶುವನ್ನ ಕಡಿದು ಅದನ್ನ ಯಜ್ಞವೇದಿಯ ಮೇಲೆ ಆ ಯಾಜಕನು ಯಜ್ಞ ಮಾಡುತ್ತಾನೆ. That is as far as that individual can go. Beyond that, it is only the priest who goes. ಅಲ್ಲಿಯವರೆಗೆ ಮಾತ್ರ ಒಬ್ಬ ವ್ಯಕ್ತಿ ಅಥವಾ ಪಾಪಿಯು ಹೋಗಲು ಸಾಧ್ಯ. ಅದಕ್ಕಿಂತ ಮುಂದೆ ಹೋಗಲು ಯಾಜಕನಿಗೆ ಮಾತ್ರ ಅಧಿಕಾರ ಉಂಟು. He offers the blood and he goes inside, but before he goes to the holy place, he has to wash himself. ಅದಾದ ನಂತರ ಆ ಯಜ್ಞ ಪಶುವಿನ ರಕ್ತವನ್ನು ತೆಗೆದುಕೊಂಡು ಆತನು ಪರಿಶುದ್ಧ ಸ್ಥಳಕ್ಕೆ ಹೋಗುವಂತವನಾಗಿರುತ್ತಾನೆ ಯಾಜಕನು ಒಳಗೆ ಹೋಗುವುದಕ್ಕಿಂತ ಮುಂಚೆ ತನ್ನನ್ನ ತಾನು ಆತನು ತೊಳೆದುಕೊಳ್ಳಬೇಕು. Thank God, in the New Testament, in the New Covenant, we are made priest, royal priest, so we can go to the very presence of God. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಸಹ ರಾಜವಂಶಸ್ಥರಾದಂತಹ ಯಾಜಕರಾಗಿ ಮಾಡಲ್ಪಟ್ಟಿದ್ದೇವೆ. ನಾವು ಸಹ ದೇವರ ಸನ್ನಿಧಿಯನ್ನ ಪ್ರವೇಶಿಸುವ ಅಧಿಕಾರವನ್ನು ಹೊಂದಿದ್ದೇವೆ. I want to talk a little bit about the fine twined linen. It speaks about the humanity of Jesus Christ. ಅಲ್ಲಿ ಆ ಹುರಿನಾರಿನ ಬಟ್ಟೆಗಳು ಅಥವಾ ತೆರೆಗಳು ಎಂಬುದಾಗಿ ನೋಡುವಾಗ ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ದಾಗಿದೆ. It's actually separated man from God. ಅದು ದೇವರನ್ನ ಮನುಷ್ಯನಿಂದ ಬೇರ್ಪಡಿಸಲ್ಪಟ್ಟಂತದ್ದು. See, when you look at the earthly life and the teachings of Jesus Christ when he was here, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನ ಭೂಲೋಕದ ಜೀವಿತ ಮತ್ತು ಆತನ ಬೋಧನೆಗಳನ್ನ ನಾವು ನೋಡುವಾಗ it can never save us. ಅದು ರಕ್ಷಿಸಲು ಸಾಧ್ಯವಿಲ್ಲ. The life of Jesus Christ can only condemn us because we fall ಅದು ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. It can only condemn us. ಜೀವಿತವು ನಮ್ಮನ್ನ ಅದು ಪಾಪಿಗಳು ಎಂಬುದಾಗಿ ನಿರ್ಣಯಿಸುವಂತದಾಗಿದೆ ಅಥವಾ ದಂಡಿಸುವಂತದಾಗಿದೆ. ಯಾಕಂದರೆ ನಾವು ಆತನ ಪರಿಪೂರ್ಣ ಜೀವನದ ಮಟ್ಟವನ್ನ ನಾವು ನೆರವೇರಿಸಲು ಸಾಧ್ಯವಿಲ್ಲ. Many people like Jesus Christ's teaching, especially the Sermon on the Mount. ಅನೇಕರು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಬೋಧನೆಗಳನ್ನ ಮೆಚ್ಚುವವರಾಗಿರುತ್ತಾರೆ. ಮುಖ್ಯವಾಗಿ ಆತನ ಪರ್ವತ ಪ್ರಸಂಗವನ್ನ ಅನೇಕರು ಮೆಚ್ಚುತ್ತಾರೆ. We heard about Gandhi or Radhakrishnan or Vivekananda. They are all praising Jesus' teaching. ನಾವೆಲ್ಲರೂ ನೋಡುತ್ತೇವೆ ಇತಿಹಾಸದಲ್ಲಿ ಮಹಾತ್ಮ ಗಾಂಧಿಯವರು, ರಾಧಾಕೃಷ್ಣ ಮತ್ತು ವಿವೇಕಾನಂದ ಇವರೆಲ್ಲರೂ ಯೇಸು ಕ್ರಿಸ್ತನ ಬೋಧನೆಗಳನ್ನ ಶ್ಲಾಘಿಸಿದ್ದಾರೆ, ಮೆಚ್ಚಿದ್ದಾರೆ. They all accepted him as a good teacher, a good guru. ಅವರೆಲ್ಲರೂ ಆತನನ್ನ ಒಬ್ಬ ಒಳ್ಳೆಯ ಬೋಧಕನು ಅಥವಾ ಒಳ್ಳೆಯ ಗುರುವು ಎಂಬುದಾಗಿ ಅಂಗೀಕರಿಸಿಕೊಳ್ಳುತ್ತಾರೆ. They also tried to imitate him. ಆತನನ್ನ ನಕಲು ಮಾಡಲು ಅಥವಾ ಆತನನ್ನ ಮಾದರಿ ಮಾಡಲು ಸಹ ಆತನ ಹಿಂಬಾಲಿಸಲು ಸಹ ಅವರು ಪ್ರಯತ್ನಿಸುತ್ತಾರೆ. But they did not accept the deity of Jesus Christ. ಆದರೆ ಅವರು ಯೇಸು ಕ್ರಿಸ್ತನ ದೈವತ್ವವನ್ನ ಒಪ್ಪಿಕೊಂಡಿಲ್ಲ. Accepting him as a good teacher or a guru and trying to follow his example, it will never save a sinner. ಆತನನ್ನ ಒಬ್ಬ ಒಳ್ಳೆಯ ಬೋಧಕನಾಗಿ ಅಥವಾ ಒಳ್ಳೆಯ ಗುರುವಾಗಿ ಅಂಗೀಕರಿಸಿಕೊಳ್ಳುವಂಥದ್ದು ಒಬ್ಬ ಪಾಪಿಯನ್ನ ರಕ್ಷಿಸಲು ಸಾಧ್ಯವೇ ಇಲ್ಲ. The life of Christ lived on the earth cannot save us. It can only condemn us. We can never imitate his life. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸಿದಂತ ಆತನ ಜೀವಿತವೂ ಸಹ ನಮ್ಮನ್ನ ರಕ್ಷಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಅದು ನಮ್ಮನ್ನ ಖಂಡಿಸುವಂತದ್ದು, ನಮ್ಮನ್ನ ದೋಷಿಗಳೆಂದು ದೂಷಿಸುವಂತದ್ದಾಗಿದೆ. ಯಾಕಂದ್ರೆ ನಾವು ಆತನ ಪರಿಪೂರ್ಣ ಜೀವಿತವನ್ನ ಜೀವಿಸಲು ಸಾಧ್ಯವಿಲ್ಲ. It is the death and resurrection of Christ that saves us. Not only the death, but the resurrection also. So cross and the empty tomb has to go together. ಆದರೆ ಆತನ ಶಿಲುಬೆಯ ಮರಣ ಮತ್ತು ಆತನ ಪುನರುತ್ಥಾನವಷ್ಟೇ
ಅದರ ಮೇಲೆ ಇಡುವಂತಹ ನಂಬಿಕೆ ನಮ್ಮನ್ನ ರಕ್ಷಿಸುವಂತದ್ದಾಗಿದೆ. ಆತನ ಶಿಲುಬೆಯ ಮರಣ ಮತ್ತು ಬರಿದಾದಂತಹ ಆತನ ಸಮಾಧಿ ಅಥವಾ ಗೋರಿ ನಮ್ಮನ್ನ ರಕ್ಷಿಸುವಂತದ್ದಾಗಿದೆ. Today, Christendom, mainline churches teach Jesus an example for us to imitate. ಇಂದು ಕ್ರೈಸ್ತತ್ವದಲ್ಲಿರುವಂತಹ ಮುಖ್ಯವಾಹಿನಿಯ ಕ್ರೈಸ್ತ ಪಂಗಡಗಳು ನಮಗೆ ಯೇಸು ಕ್ರಿಸ್ತನನ್ನ ಒಬ್ಬ ಒಳ್ಳೆಯ ಬೋಧಕನೆಂಬುದಾಗಿ ನಮಗೆ ಬೋಧಿಸುತ್ತವೆ. The word of God, especially the tabernacle, is like a picture book. ಮತ್ತು ಆ ದೇವದರ್ಶನದ ಗುಡಾರದ ಕುರಿತಾದಂತಹ ಆ ಒಂದು ವಾಕ್ಯಗಳು ನಮಗೆ ಒಂದು ಚಿತ್ರದ ಪುಟಗಳ ರೀತಿಯಲ್ಲಿ ನಮಗೆ ಕಾಣಿಸುತ್ತವೆ. If you look at the picture, you can understand that the life and teaching of Christ cannot save us. ಆ ಚಿತ್ರಪಟಗಳನ್ನ ನಾವು ನೋಡುವಾಗ ನಮಗೆ ಅರ್ಥವಾಗುತ್ತದೆ ಏನೆಂದರೆ ಯೇಸು ಕ್ರಿಸ್ತನ ಜೀವಿತವು ನಮ್ಮನ್ನ ರಕ್ಷಿಸಲು ಸಾಧ್ಯವಿಲ್ಲ. To begin with, you cannot measure up to his life or his teaching. ಯಾಕಂದರೆ ಅದರ ಪ್ರಾರಂಭ ಹೇಗಾಗುತ್ತದೆ ಅಂದರೆ ಆತನ ಬೋಧನೆ ಮತ್ತು ಆತನ ಜೀವಿತದ ಮಟ್ಟವನ್ನ ಯಾವ ಮನುಷ್ಯನೂ ತಲುಪಲು ಸಾಧ್ಯವಿಲ್ಲ. The teachings of Christ cannot save you, only his death followed by the resurrection. ಯೇಸು ಕ್ರಿಸ್ತನ ಬೋಧನೆಗಳು ನಮ್ಮನ್ನ ರಕ್ಷಿಸಲು ಸಾಧ್ಯವಿಲ್ಲ, ಬದಲಾಗಿ ಆತನ ಶಿಲುಬೆಯ ಮರಣ ಅದಾದ ನಂತರ ಆತನ ಪುನರುತ್ಥಾನವು ನಮ್ಮನ್ನ ರಕ್ಷಿಸುವಂತದ್ದಾಗಿದೆ. That is the reason the brazen altar was there at the very beginning. ಆದ ಕಾರಣವೇ ಆ ದೇವದರ್ಶನದ ಗುಡಾರವನ್ನು ಪ್ರವೇಶಿಸುವ ಮುಂಚೆಯೇ ಆ ತಾಮ್ರದ ಯಜ್ಞವೇದಿಯು ಇಡಲ್ಪಟ್ಟಿತ್ತು. The white linen, it shows that man is separated from God. The sockets of the tabernacle were silver. ಆ ಬಿಳಿಯ ಆ ನಾರಿನ ಬಟ್ಟೆಗಳು ಒಬ್ಬ ಮನುಷ್ಯನು ದೇವರಿಂದ ಬೇರ್ಪಟ್ಟಿದ್ದಾನೆ ಎಂಬುದನ್ನು ಸೂಚಿಸುವಂತವುಗಳಾಗಿವೆ. ಅದರ ಗದ್ದಿಗೆ ಕಲ್ಲುಗಳು ಮತ್ತು ಒಂದು ಬಳೆಗಳು ಸಹ ಅದು ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು. Silver speaks about redemption. ಬೆಳ್ಳಿಯು ಅದು ಬಿಡುಗಡೆಯ ಕುರಿತಾಗಿ ಮಾತನಾಡುತ್ತದೆ. Brass speaks about judgment. ಆದರೆ ತಾಮ್ರವು ಅದು ನ್ಯಾಯ ತೀರ್ಪಿನ ಕುರಿತಾಗಿ ಮಾತನಾಡುತ್ತದೆ. Revelation 1:15, please read about describing the Jesus Christ glory. How is his feet described? Revelation 1:15, somebody can read. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 15ನೇ ವಚನವನ್ನ ದಯಮಾಡಿ ಯಾರಾದ್ರೂ ಓದಿರಿ. ಅಲ್ಲಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಪಾದಗಳು ಯಾವ ರೀತಿಯಲ್ಲಿ ಹೊಳೆಯುತ್ತಿತ್ತು ಎಂಬುದಾಗಿ ಕೊಡಲ್ಪಟ್ಟಿದೆ. Revelation 1:15. ಪ್ರಕಟಣೆ 1:15. ಆತನ ಕಣ್ಣುಗಳು ಬೆಂಕಿಯ ಹುರಿಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. Yeah, his feet was like fine brass. ಆತನ ಪಾದಗಳು ಅದು ಹೊಳೆಯುವ ತಾಮ್ರದ ರೀತಿಯಲ್ಲಿತ್ತು. That speaks about the sin has to be judged. ಅದು ಪಾಪವು ನ್ಯಾಯ ತೀರ್ಪನ್ನ ಹೊಂದಬೇಕು ಎಂಬುದರ ಕುರಿತಾಗಿ ಮಾತನಾಡುತ್ತದೆ. Man must recognize that he is a sinner. ಒಬ್ಬ ಮನುಷ್ಯನು, ಒಬ್ಬ ವ್ಯಕ್ತಿಯು ತಾನು ಪಾಪಿ ಎಂಬುದನ್ನು ಗುರುತಿಸಬೇಕು. He cannot come into God's presence until the sin question is settled. ಒಬ್ಬ ವ್ಯಕ್ತಿಯು ತನ್ನ ಪಾಪದ ಒಂದು ಮೊತ್ತವನ್ನ ಅಥವಾ ಪಾಪದ ಸಾಲವನ್ನ ತೀರಿಸದೆ ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ. The hooks of the pillars were silver. Silver is the metal represented for redemption. ಆ ಕಂಬಗಳು ಮತ್ತು ಅದರ ಬಳೆಗಳು ಸಹ ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು. ಆ ಬೆಳ್ಳಿಯು ಸಹ ಬಿಡುಗಡೆಯ ಕುರಿತಾಗಿ ಮಾತನಾಡುತ್ತದೆ. The fence of the outer court kept man out. ಆ ಹೊರಾಂಗಣದ ಸುತ್ತಲೂ ಇದ್ದಂತಹ ಆ ಒಂದು ಪರದೆ ಮತ್ತು ಆ ಕಂಬಗಳು ಒಬ್ಬ ಪಾಪಿಯನ್ನ ಹೊರಗೆ ಇಡುತ್ತಿತ್ತು. But God made a way for him to enter. ಆದರೆ ದೇವರು ಆ ದೇವದರ್ಶನದ ಗುಡಾರವನ್ನ ಮತ್ತು ಅಂಗಳವನ್ನ ಪ್ರವೇಶಿಸಲು ಒಂದು ಮಾರ್ಗವನ್ನು ಏರ್ಪಡಿಸಿದನು. He found a way to judge sin and provided a redemption for man. ದೇವರು ಮನುಷ್ಯನ ಪಾಪಗಳನ್ನ
ತೀರಿಸಲು ಮತ್ತು ಮಾನವನ ಬಿಡುಗಡೆಗಾಗಿ ಒಂದು ಮಾರ್ಗವನ್ನ, ಒಂದು ಉಪಾಯವನ್ನ ಮಾಡಿದನು. So he can be clothed in the righteousness of Christ. ಯೇಸು ಕ್ರಿಸ್ತನ ನೀತಿವಂತಿಕೆ ಎಂಬಂತಹ ನಿಲುವಂಗಿಯಲ್ಲಿ ಆ ಪಾಪಿಯನ್ನ ತೊಡಿಸಲು ದೇವರು ಸಿದ್ಧ ಮಾಡಿದನು. What an amazing picture is the tabernacle. ಈ ದೇವದರ್ಶನದ ಗುಡಾರವು ಎಂತಹ ಸುಂದರವಾದಂತಹ ಚಿತ್ರಣವಲ್ಲವೇ? You can look at the tabernacle and get the gospel. ನೀವು ಆ ದೇವದರ್ಶನದ ಗುಡಾರವನ್ನು ನೋಡುವುದರ ಮೂಲಕ ಸುವಾರ್ತೆಯನ್ನು ಹೊಂದಿಕೊಳ್ಳಬಹುದು. God has given it to us in a picture form. ದೇವರು ಆ ದೇವದರ್ಶನದ ಗುಡಾರವನ್ನು ಒಂದು ಚಿತ್ರದ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾನೆ. There was only one entrance to the court. ಆ ಒಂದು ಹೊರಾಂಗಣವನ್ನು ಪ್ರವೇಶಿಸಲು ಕೇವಲ ಒಂದು ಬಾಗಿಲು ಮಾತ್ರ ಇತ್ತು. Man did not climb over the fence. He had to come through that gate. ಮನುಷ್ಯನು ಆ ಹೊರಾಂಗಣದ ಸುತ್ತಲೂ ಇದ್ದಂತಹ ಆ ಪರದೆ ಮತ್ತು ಆ ಕಂಬಗಳನ್ನ ನೆಗೆದು ಒಳಗೆ ಬರಲು ಸಾಧ್ಯವಿರಲಿಲ್ಲ. ಬದಲಾಗಿ ಆತನು ಬಾಗಿಲಿನ ಮೂಲಕ ಮಾತ್ರ ಹೊರಾಂಗಣವನ್ನು ಪ್ರವೇಶಿಸುವ ಮಾರ್ಗವಿತ್ತು. Jesus Christ said in John 10 verse 1, please read that, John's Gospel chapter 10 verse 1. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳಿದ್ದಾನೆ ಓದಿರಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗಿಂದ ಬಾಗಿಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. Verse 7 to 9. 7ರಿಂದ 9ನೇ ವಚನ. ಆದ ಕಾರಣ ಯೇಸು ಮತ್ತು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು ಸುಲುಕೊಳ್ಳುವವರು ಆಗಿದ್ದಾರೆ, ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು, ಒಳಗೆ ಹೋಗುವವನು ಹೊರಗೆ ಬರುವವನು ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. Okay, so when we look at the tabernacle, we see one door that allows the sinner to come in. ನಾವು ದೇವದರ್ಶನದ ಗುಡಾರವನ್ನು ನೋಡುವಾಗ ಅಲ್ಲಿ ಒಂದು ಬಾಗಿಲು ಮಾತ್ರ ಒಬ್ಬ ಪಾಪಿ ಒಳಗೆ ಬರಲು ಅನುಮತಿಸುತ್ತದೆ. And when we come to verse 18, we see the material and color, and that also speaks of the person of Christ. We have already looked at it, but we'll repeat it. 18ನೇ ವಚನಕ್ಕೆ ಬರುವಾಗ ಅದರ ಬಣ್ಣವೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಸೂಚಿಸುವಂತದ್ದಾಗಿದೆ. ಅದರ ಕುರಿತಾಗಿ ಈಗಾಗಲೇ ನೋಡಿಕೊಂಡಿದ್ದೇವೆ, ಮತ್ತೆ ನೋಡಿಕೊಳ್ಳೋಣ. Blue speaks of him coming from heaven, speaks about his deity. ನೀಲಿ ಬಣ್ಣವು ಆತನು ಪರಲೋಕದಿಂದ ಇಳಿದು ಬರುವುದನ್ನು ಸೂಚಿಸುವಂತದ್ದಾಗಿದೆ, ಆತನ ದೈವತ್ವದ ಕುರಿತಾಗಿ ಮಾತನಾಡುತ್ತದೆ. Scarlet speaks of his humanity or the blood that he shed for mankind. ಆ ಕೆಂಪನೆಯ ಬಣ್ಣ ಅದು ಆತನ ಮನುಷ್ಯತ್ವ ಮತ್ತು ಆತನ ಮೇಲೆ ಚೆಲ್ಲಿದಂತಹ ರಕ್ತದ ಕುರಿತಾಗಿ ಮಾತನಾಡುತ್ತದೆ. The blue and scarlet combined gives us purple. ಆ ನೀಲಿ ಮತ್ತು ಕೆಂಪು ಬಣ್ಣಗಳೆರಡನ್ನ ಮಿಶ್ರಣ ಮಾಡುವಾಗ ಅದು ಧೂಮ್ರವರ್ಣದ ಕೊಡುವಂತದ್ದಾಗಿರುತ್ತದೆ, ನೇರಳೆ ಬಣ್ಣವನ್ನ. ಅದು ವಾಟ್ ಇಸ್ ಇಟ್? That speaks of his royalty. ಅದು ಮಾತನಾಡುತ್ತದೆ. Speaks of his royalty. He is a king. ಅದು ಆತನ ರಾಜತ್ವದ ಕುರಿತಾಗಿ ಮಾತನಾಡುತ್ತದೆ. He was born king of the Jews. ಆತನು ಯಹೂದ್ಯರ ಅರಸನಾಗಿ ಹುಟ್ಟಿದನು. He died as a king. ಆತನು ಅರಸನಾಗಿಯೇ ಸತ್ತನು. He ascended to the heaven as king. ಆತನು ಪರಲೋಕವನ್ನು ಸಹ ಅರಸನ ರೀತಿಯಲ್ಲಿ ರಾಜನಾಗಿ ಏರಿ ಹೋದನು. And he's going to come back as the King of Kings. ಮತ್ತೆ ಆತನು ರಾಜರ ರಾಜನಾಗಿ ಇಳಿದು ಬರುವ ಆತನಾಗಿದ್ದಾನೆ. So the outer gate was high, almost the side of the height of the fence, about 7.5 feet. ಆ ಹೊರಾಂಗಣದ ಸುತ್ತಲೂ ಇದ್ದಂತಹ ಆ ತೆರೆಗಳು ಸುಮಾರು 7.5 ಅಡಿ ಎತ್ತರವಾಗಿದ್ದವು. It is very hard to look inside.
ಅದನ್ನ ಹೊರಾಂಗಣದ ಒಳಗೆ ಎಣಿಕೆ ನೋಡಲು ಯಾರಿಗೂ ಹೊರಗಿನಿಂದ ಸಾಧ್ಯವಿರಲಿಲ್ಲ, ಕಷ್ಟವಾಗಿತ್ತು. You have to come through the entrance. ನೀವು ಆ ಬಾಗಿಲಿನ ಒಳಗೆ ಪ್ರವೇಶಿಸಲು ಸಾಧ್ಯ. Wide enough for any sinner to enter. ಎಂತಹ ಪಾಪಿಯಾದರೂ ಒಳಗೆ ಪ್ರವೇಶಿಸಲು ಸಾಧ್ಯವಾಗುವಷ್ಟು ಅಗಲವಾದ ಬಾಗಿಲು ಅದಾಗಿತ್ತು. That is what Jesus said, I am the way, the truth and the life in John 14 verse 6. ಅದನ್ನೇ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಹೇಳಿದನು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. So we saw this outer gate entrance. ನಾವು ಈ ಹೊರಗೆ ಇರುವಂತಹ ಹೊರಾಂಗಣದ ಬಾಗಿಲನ್ನು ನೋಡಿಕೊಂಡೆವು. Then there is an entrance to the holy place. ನಂತರ ಆ ದೇವದರ್ಶನದ ಗುಡಾರದ ಒಳಗಿರುವಂತಹ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಲು ಸಹ ಒಂದು ಬಾಗಿಲು ಇತ್ತು. That is the place of worship. ಅದು ಆರಾಧನೆ ಮಾಡುವಂತಹ ಸ್ಥಳವಾಗಿದೆ. You can say that is the entrance for the truth. ನಾವು ಹೇಳಬಹುದು ಹೀಗೆ, ಅದೇನೆಂದರೆ ಅದು ಸತ್ಯವು ಒಳಗೆ ಹೋಗಲು ಇರುವಂತಹ ಬಾಗಿಲಾಗಿದೆ. Jesus said to the Samaritan woman, the God Father is looking for true worshippers who worship him in spirit and truth. ಕರ್ತನಾಂತ ಯೇಸು ಕ್ರಿಸ್ತನು ಆ ಸಮಾರ್ಯದ ಹೆಂಗಸಿಗೆ ಹೇಳಿದನು ಏನೆಂದರೆ, ತಂದೆಯಾದ ದೇವರು ತನ್ನನ್ನು ನಿಜವಾಗಿ ಆರಾಧಿಸುವಂತವರಿಗಾಗಿ ಹುಡುಕುತ್ತಿದ್ದಾನೆ. ಆತನನ್ನ ಯಾರು ಆತ್ಮೀಕ ರೀತಿಯಲ್ಲಿ ಸತ್ಯವಾಗಿ ಆರಾಧಿಸುತ್ತಾರೋ ಅಂತವರಿಗಾಗಿ ಹುಡುಕುತ್ತಿದ್ದಾನೆ. Today when you look at the worship of many of the mainline Christian denominations, ನಾವು ಇಂದು ಅನೇಕ ಕ್ರೈಸ್ತ ಪಂಗಡಗಳಲ್ಲಿರುವಂತಹ ಮುಖ್ಯವಾಹಿನಿಯಂತಹ ಸಭೆಗಳನ್ನ ನೋಡುವಾಗ, when you look at their worship, ಅವರ ಆರಾಧನೆಯ ಕ್ರಮಗಳನ್ನ, ಆರಾಧನೆಯ ರೀತಿಯನ್ನು ನೋಡುವಾಗ, many of them even deny the deity of Jesus Christ. ಅನೇಕರು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ದೈವತ್ವವನ್ನು ಸಹ ಅಲ್ಲಗಳೆಯುವವರಾಗಿದ್ದಾರೆ. They are preaching a social gospel. ಅವರು ಒಂದು ಸಾಮಾಜಿಕವಾದಂತಹ ಸ್ವಾರ್ಥೆಯನ್ನು ಸಾರುತ್ತಿದ್ದಾರೆ. Many are entertaining people. ಅನೇಕರು ಜನಗಳನ್ನ ಮನರಂಜನೆ ಮಾಡುತ್ತಿದ್ದಾರೆ. Many such churches and an insult to the Lord Jesus Christ and what he has done. ಅಂತಹ ಅನೇಕ ಸಭೆಗಳು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೂ ಆತನು ಮಾಡಿದಂತಹ ಕಾರ್ಯಗಳಿಗೂ ಅದು ದೂಷಣೆ ಮಾಡುವಂತವುಗಳಾಗಿವೆ. So the holy place is the place of worship. ಆದ್ದರಿಂದ ಪರಿಶುದ್ಧ ಸ್ಥಳವು ಅದು ಆರಾಧನೆಯ ಸ್ಥಳವಾಗಿದೆ. The final entrance is into the holy of holy through the veil. ಕಡೆಯ ಆ ಒಂದು ಮಾರ್ಗ ಯಾವುದೆಂದರೆ ಆ ತೆರೆಯ ಮೂಲಕ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವಂತದ್ದು. That veil speaks of the body of Jesus Christ that was broken. ಆ ಒಂದು ತೆರೆಯು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮುರಿಯಲ್ಪಟ್ಟಂತಹ ದೇಹವನ್ನು ಸೂಚಿಸುವಂತದ್ದಾಗಿದೆ. We read in the gospel when Jesus Christ died, the veil tore from top to bottom. ನಾವು ಸುವಾರ್ತೆ ಪುಸ್ತಕಗಳಲ್ಲಿ ಓದುತ್ತೇವೆ ಏನೆಂದರೆ, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಮರಣ ಹೊಂದಿದಾಗ ಆ ತೆರೆಯು ಮೇಲನಿಂದ ಕೆಳಕ್ಕೆ ಹರಿದು ಹೋಯಿತು. It was a work of God. ಅದು ದೇವರ ಕಾರ್ಯವಾಗಿತ್ತು. If it was torn from bottom to top, we can say some man has done it. ಅದು ಕೆಳಗಿನಿಂದ ಮೇಲಕ್ಕೆ ಹರಿದು ಹೋಗಿದ್ದರೆ ನಾವು ಹೇಳಬಹುದಿತ್ತು, ಯಾವುದೋ ಒಬ್ಬ ಮನುಷ್ಯನು ಈ ರೀತಿ ಮಾಡಿದ್ದಾನೆ ಎಂಬುದಾಗಿ. Jewish tradition says that was a very thick veil. You cannot tear it easily. ಯಹೂದ್ಯರ ಆ ಇತಿಹಾಸವು ಹೇಳುತ್ತದೆ ಏನೆಂದರೆ, ಆ ಒಂದು ತೆರೆಯು ಅದು ಅತ್ಯಂತ ದಪ್ಪದಾದಂತ ಬಟ್ಟೆಯಿಂದ ಮಾಡಿದಂತಹ ತೆರೆಯಾಗಿತ್ತು. ಅದನ್ನ ಸುಲಭವಾಗಿ ಹರಿಯಲು ಸಾಧ್ಯವಿಲ್ಲ. I don't know whether you ever thought about it. What happened to that temple veil afterwards? Have you ever thought about it? ನೀವು ಆ ಹರಿಯಲ್ಪಟ್ಟಂತಹ ತೆರೆಗೆ ಏನಾಯಿತು ನಂತರ ಅದಕ್ಕೆ ಎಂಬುದನ್ನ ಎಂದಾದರೂ ಯೋಚಿಸಿದ್ದೀರಾ? The high priest and the Jewish leaders might have again stitched it or joined it together. ಒಂದು ವೇಳೆ ಆ ಯಹೂದ್ಯ ನಾಯಕರು ಮತ್ತು ಆ ನಾಯಕರುಗಳು ಆ ಒಂದು ತೆರೆಯನ್ನ ಪುನಃ ಹೊಲೆದಿರಬಹುದು. It continued their religious rituals until AD 70, when the Lord allowed the Romans to come and completely burn the temple. ಅವರು ಆ ತೆರೆಯನ್ನ ಪುನಃ ಜೋಡಿಸಿ ಹೊಲೆದು
ಅವರ ಆರಾಧನೆಯ ಕ್ರಮವನ್ನ ಮುಂದುವರಿಸಿದರು. ಎಲ್ಲಿಯವರೆಗೆ ಅಂದರೆ ಕ್ರಿಸ್ತಶಕ 70ನೇ ಇಸವಿಯವರೆಗೆ ಆ ರೋಮ್ ಚಕ್ರವರ್ತಿಯು ಬಂದು ಆ ದೇವಾಲಯವನ್ನು ನಾಶ ಮಾಡುವ ಹಾಗೆ ದೇವರು ಅನುಮತಿಸುವವರೆಗೂ ಅವರ ಆರಾಧನೆ ನಡೆಯುತ್ತಿತ್ತು. Actually, in Matthew 24, the Lord told that your house will be torn down, one stone upon stone will not remain. And the disciples asked, when will this happen? And that literally fulfilled in AD 70. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಓದುತ್ತೇವೆ ಏನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳಿದನು, ನೀವು ಈ ಮಹಾ ಕಟ್ಟಡವನ್ನು ನೋಡುತ್ತೀರಲ್ಲ, ಅದರ ಮೇಲೆ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾಗ ಆತನ ಶಿಷ್ಯರು ಕೇಳಿದರು, ಅದು ಯಾವಾಗ ಆಗುತ್ತದೆ ಎಂಬುದಾಗಿ. ಅದು ಸಂಭವಿಸಿದ್ದು ಕ್ರಿಸ್ತಶಕ 70ನೇ ಇಸವಿಯಲ್ಲಿ. But God did not destroy that temple immediately. If Jesus died and rose again in AD 30 or 33, within that time, God was patient with them, gave them some more time to repent through the message of Peter, the message of Stephen, message of Paul. He was dealing with his own people, the Israelites. ಆದರೆ ದೇವರು ಆ ದೇವಾಲಯವನ್ನ ತಕ್ಷಣಕ್ಕೆ ನಾಶ ಮಾಡಲಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನ ಮರಣವು ಕ್ರಿಸ್ತಶಕ 33ನೇ ಇಸವಿಯಲ್ಲಿ ಆಗಿದೆ. ಅದಾದ ನಂತರ ದೇವರು ಅವರು ಪಶ್ಚಾತ್ತಾಪ ಪಟ್ಟು ಆತನನ್ನ ಕಂಡುಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟನು. ಪೇತ್ರನ ಬೋಧನೆಯ ಮೂಲಕ, ಸ್ಟೆಫನನ ಬೋಧನೆಯ ಮೂಲಕ, ಪೌಲನ ಬೋಧನೆಯ ಮೂಲಕ ದೇವರು ಅವರಿಗೆ ಸಮಯವನ್ನು ಕೊಟ್ಟಾಗಿಯೂ ಸಹ ಅವರು ಆತನ ಕಡೆಗೆ ತಿರುಗಿಕೊಳ್ಳಲಿಲ್ಲ. They continued to reject the Lord and the message of the gospel. That is finally when they are building their temple in which they gloried were completely destroyed. Same like Nebuchadnezzar did so many years back. Titus, the Roman commander, came and burned the temple. And since then, they have no temple, they have no priesthood, they have no offering. ಅಲ್ಲಿಯವರೆಗೂ ಯಹೂದ್ಯರು ದೇವರನ್ನ ಅಲ್ಲಿಯುತ್ತಲೇ ಆತನನ್ನ ತಿರಸ್ಕರಿಸುತ್ತಲೇ ಬಂದರು. ಯಾರ ಬೋಧನೆಗೂ ಅವಕಾಶವನ್ನ ಕೊಡಲಿಲ್ಲ, ಕಿವಿಯನ್ನ ಕೊಡಲಿಲ್ಲ. ಆಗ ದೇವರು ಕಡೆಯದಾಗಿ ಕ್ರಿಸ್ತಶಕ 70ನೇ ಇಸವಿಯಲ್ಲಿ ಆ ರೋಮನ್ ಅಧಿಕಾರಿಯಾದಂತಹ ಟೈಟಸ್ ಎಂಬಂತವನು ಬಂದು ಸಂಪೂರ್ಣವಾಗಿ ದೇವಾಲಯವನ್ನ ನಾಶಗೊಳಿಸಿದಾಗ ಅವರ ಆರಾಧನೆ ಕ್ರಮಗಳು, ಅವರ ಯಜ್ಞವೇದಿಗಳು ಎಲ್ಲವೂ ನಿಂತು ಹೋದವು. Jesus said, your house will not remain stone upon stone. ಯೇಸು ಕ್ರಿಸ್ತನು ಹೇಳಿದನು, ಈ ಒಂದು ಕಟ್ಟಡದ ಮೇಲೆ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಂಬುದಾಗಿ. That is the last time Jesus mentioned about a building. ಅದೇ ಕಡೆಯ ಬಾರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಕಟ್ಟಡದ ಕುರಿತಾಗಿ ಮಾತನಾಡಿದ್ದು. Today's Christendom's building, the cathedral, the church, if you look at, they're trying to imitate the Jewish temple or pagan devasthanagalu. It decorated, it looks very attractive, or it has altar, it has crucifix, it has angels on the front, they have stained glass. Christendom is trying to duplicate what God has destroyed. ಇಂದು ಕ್ರೈಸ್ತತ್ವವನ್ನ ನೋಡುವಾಗ ಅವರು ದೊಡ್ಡದಾದಂತಹ ಕೆಥೆಡ್ರಲ್ಗಳು, ಚರ್ಚ್ಗಳು, ಆಕರ್ಷಣೀಯವಾದಂತಹ ಕಟ್ಟಡಗಳನ್ನ ಮಾಡುವುದರ ಮೂಲಕ ಯಹೂದ್ಯರ ಅನಾಶವಾದಂತಹ ದೇವಾಲಯವನ್ನ ಅನುಕರಿಸಲು ಹೊರಟಿದ್ದಾರೆ ಮತ್ತು ಅನ್ಯ ಜನಗಳ ದೇವಸ್ಥಾನಗಳ ರೀತಿಯಲ್ಲಿ ತಮ್ಮ ಚರ್ಚ್ಗಳನ್ನ ಅಲಂಕರಿಸಲು ಅವರು ಹೊರಟಿದ್ದಾರೆ. ದೇವರು ನಾಶ ಮಾಡಿದ್ದನ್ನ ಅವರು ಪುನಃ ಅನುಕರಣೆ ಮಾಡಲು ಹೋಗುತ್ತಿದ್ದಾರೆ. Now everything looking attractive to man's eyes in their churches except the presence of Jesus Christ. In many of the churches, there is no presence of the Lord Jesus Christ. ಅವರು ಮಾನವನ ಕಣ್ಣುಗಳಿಗೆ ಆಕರ್ಷಣೀಯವಾದಂತಹ ಕಟ್ಟಡಗಳನ್ನ, ಚರ್ಚ್ಗಳನ್ನ ನಿರ್ಮಿಸುತ್ತಿದ್ದಾರೆಯೇ ಹೊರತು ಅಲ್ಲಿ ದೇವರ ಪ್ರಸನ್ನತೆ ಇರುವುದೇ ಇಲ್ಲ. ಅನೇಕ ಇಂತಹ ಸಭೆಗಳನ್ನ, ಚರ್ಚ್ಗಳನ್ನ ನೋಡುವಾಗ ಆಕರ್ಷಣೀಯವಾಗಿದೆಯೋ ಹೊರತು ದೇವರ ಪ್ರಸನ್ನತೆ ಅಲ್ಲಿ ಇಲ್ಲ. But the Lord told his children, his disciples, where 2 or 3 are gathered in my name, there am I in their midst. That is what makes our assemblies, our gatherings special, because we have the presence of Jesus Christ in our midst. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ, ಆತನ ವಿಶ್ವಾಸಿಗಳಿಗೆ ಹೇಳಿದ ಮಾತೇನೆಂದರೆ,
ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ಅದೇ ನಮಗೂ ಆ ಮುಖ್ಯವಾಹಿನಿಯ ಸಭೆಗಳಿಗೂ ಇರುವಂತಹ ವ್ಯತ್ಯಾಸವಾಗಿದೆ. ಅದೇನೆಂದರೆ ದೇವರ ಪ್ರಸನ್ನತೆಯನ್ನು ನಾವು ಕಾಣುವವರಾಗಿರುತ್ತೇವೆ. Many of the mainline churches today are Christless churches. We have lady bishops, priest, liturgy, Lent, Christmas, Easter. All the rituals are there. All the traditions are there. But the very presence of Jesus Christ is lacking, missing in many of these. I have seen some of their church rituals. It's an abomination to God. ಇಂದು ಅನೇಕ ಮುಖ್ಯವಾಹಿನಿಯ ಚರ್ಚ್ಗಳನ್ನ ನೋಡುವಾಗ ಅವರಿಗೆ ಉತ್ತಮವಾದಂತಹ ಕಟ್ಟಡಗಳಿವೆ. ಅವರು ಬಿಷಪ್ಗಳನ್ನ ಹೆಂಗಸರನ್ನು ಸಹ ಯಾಜಕರನ್ನಾಗಿ ನೇಮಿಸಿಕೊಂಡಿದ್ದಾರೆ. ಅವರು ಕ್ರಿಸ್ಮಸ್ ಗಳನ್ನ ಮತ್ತು ದುಃಖದ ದಿನಗಳನ್ನ ಮತ್ತು ಈಸ್ಟರ್ ಅನ್ನ ಈ ರೀತಿ ಅನೇಕ ಆಚಾರಗಳನ್ನ ನೆರವೇರಿಸುವಂತವರಾಗಿರುತ್ತಾರೆ, ಆಚರಿಸುತ್ತಾರೆ. ಆದರೆ ಅವರಲ್ಲಿ ನೋಡುವಾಗ ದೇವರ ಪ್ರಸನ್ನತೆಯಾಗಲಿ ದೇವರಿಗೆ ಮಹಿಮೆ ತರುವಂತ ಕಾರ್ಯಗಳಾಗಲಿ ಇಲ್ಲ, ಬದಲಾಗಿ ದೇವದೂಷಣೆಯ ಕಾರ್ಯಗಳೇ ಅವರ ಆಚರಣೆಗಳಾಗಿವೆ. Judaism was becoming like that finally. Same like in the book of Malachi, what God has seen their condition. Again, they went back to the same condition. And in AD 70, God destroyed their religion, the religious building, the rituals, everything was destroyed. Until they repent and look to the one whom they pierced at his second coming in glory. They are living in that situation today. ಮಲಾಕಿಯ ಪ್ರವಾದಿ ಗ್ರಂಥದಲ್ಲಿ ಮಲಾಕಿಯ ಮೂಲಕ ದೇವರು ಇಸ್ರಾಯೇಲರನ್ನ ಖಂಡಿಸಿದ ರೀತಿಯಲ್ಲಿಯೇ ಇಂದು ಅನೇಕರು ಕ್ರೈಸ್ತತ್ವದಲ್ಲಿ ಮುಂದುವರಿಯುವುದನ್ನ ಮತ್ತು ಯಹೂದ್ಯರು ಇರುವುದನ್ನು ನಾವು ಕಾಣುತ್ತೇವೆ. ಅವರು ದೇವರು ಕ್ರಿಸ್ತಶಕ 70ನೇ ಇಸವಿಯಲ್ಲಿ ಅವರ ದೇವಾಲಯವನ್ನ ನಾಶಗೊಳಿಸಿ ಅವರನ್ನ ತಗ್ಗಿಸುವವರೆಗೂ ಮತ್ತು ಎರಡನೆಯ ಬಾರಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಬರೋಣವಾಗುವಾಗ ಅವರು ತಾವು ಇರಿದವನನ್ನ ಕಂಡು ಎದೆಬಡಿದುಕೊಳ್ಳುತ್ತಾರೆ. ಆ ಸಮಯದವರೆಗೂ ಅವರನ್ನ ದೇವರು ಕಠಿಣ ಪರಿಸ್ಥಿತಿಯಲ್ಲಿ ಮತ್ತು ಕಲ್ಲಾದ ಹೃದಯದಲ್ಲಿ ಅವರನ್ನ ಇಟ್ಟಿದ್ದಾನೆ. Let's read verse 21 to 31. 21ರಿಂದ 31ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ದೇವದರ್ಶನದ ಗುಡಾರವನ್ನು ಮಾಡುವುದರಲ್ಲಿ ಉಪಯೋಗಿಸಿದ ಪದಾರ್ಥಗಳ ಲೆಕ್ಕ. ಮೋಶೆಯ ಆಜ್ಞೆಯ ಮೇರೆಗೆ ಮಹಾಯಾಜಕನಾದ ಆರೋನನ ಮಗ ಈತಾಮಾರನು ಲೇವಿಯರ ಕೈಯಿಂದ ಲೆಕ್ಕ ಮಾಡಿಸಿದ್ದು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡಿದವರು ಯಾರ್ಯಾರೆಂದರೆ, ಯೆಹೂದ ಕುಲದ ಊರನ ಮೊಮ್ಮಗನೂ ಉರಿಯನ ಮಗನೂ ಆಗಿದ್ದ ಬೆಚಲೇಲನೇ, ಅವನ ಜೊತೆಯಲ್ಲಿ ದಾನ್ ಕುಲದ ಐಸಾಮಾಕನ ಮಗನಾದ ಒಹೋಲಿಯಾಬನು ಸೇರಿದ್ದನು. ಇವನು ಶಿಲ್ಪವಿದ್ಯೆ ಬಲ್ಲವನು, ವಿಚಿತ್ರವಾದ ಕೆಲಸವನ್ನು ಕಲ್ಪಿಸುವವನು, ನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ನೂಲಿನಿಂದ ಬೂಟೆದಾರಿ ಕೆಲಸ ಮಾಡುವವನೂ ಆಗಿದ್ದನು. ದೇವ ಮಂದಿರದ ಸಕಲ ವಿಧವಾದ ಕೆಲಸದಲ್ಲಿ ಉಪಯೋಗಿಸಿದ ಕಾಣಿಕೆಯ ಬಂಗಾರವು ದೇವರ ಸೇವೆಗೆ ನೇಮಕವಾದ ಶೆಕೇಲಿನ ಮೇರೆಗೆ 29 ತಲಾಂತು 730 ಶೇಕೆಲ್. ಬೆಳ್ಳಿಯ ಲೆಕ್ಕ ಲೆಕ್ಕಿಸಲ್ಪಟ್ಟವರಲ್ಲಿ 20 ವರ್ಷದವರು ಹೆಚ್ಚಿನ ವಯಸ್ಸುಳ್ಳವರು ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ ಒಂದೊಂದು ಬೇಕಾ ಅಂದರೆ ಅರ್ಧ ರೂಪಾಯಿ ಕಪ್ಪವನ್ನು ಕೊಡಬೇಕಾದದ್ದರಿಂದ ಸಮೂಹದಲ್ಲಿ ಲೆಕ್ಕಿಸಲ್ಪಟ್ಟ 6,03,550 ಮಂದಿಯಿಂದ ವಸೂಲಾದದ್ದು. 100 ತಲಾಂತು 1,775 ಶೇಕೆಲ್. ದೇವ ಮಂದಿರದ ಗದ್ದಿಗೆ ಕಲ್ಲುಗಳನ್ನು, ತೆರೆಯ ಕಂಬಗಳ ಗದ್ದಿಗೆ ಕಲ್ಲುಗಳನ್ನು, ಎರಕ ಒಯ್ಯುವುದರಲ್ಲಿ ಒಂದೊಂದು ಗದ್ದಿಗೆ ಕಲ್ಲಿಗೆ 1 ತಲಾಂತಿನ ಮೇರೆಗೆ 100 ತಲಾಂತು ಬೆಳ್ಳಿ ಉಪಯೋಗವಾಯಿತು. ಮಿಕ್ಕ 1,775 ತೊಲೆಯಿಂದ ಕಂಬಗಳಿಗೆ ಕೊಂಡಿಗಳನ್ನು, ಕಟ್ಟುಗಳನ್ನು ಮಾಡಿ ಅವುಗಳ ಬೂದಿಗೆಗಳಿಗೆ ತಗಡುಗಳನ್ನು ಒದೆಸಿದರು. ಜನರು ಕಾಣಿಕೆಯಾಗಿ ಕೊಟ್ಟ ತಾಮ್ರದ ಲೆಕ್ಕ 70 ತಲಾಂತು 2,400 ಶೇಕೆಲ್. ಇದರಿಂದ ದೇವದರ್ಶನದ ಗುಡಾರದ ಬಾಗಿಲಿನ ಗದ್ದಿಗೆ ಕಲ್ಲುಗಳನ್ನು, ತಾಮ್ರದ ಯಜ್ಞವೇದಿಯನ್ನು, ಅದರ ತಾಮ್ರದ ಜಾಳಿಗೆಯನ್ನು, ವೇದಿಯ ಎಲ್ಲಾ ಉಪಕರಣಗಳನ್ನು, ಅಂಗಳದ ಸುತ್ತಲಿನ ಗದ್ದಿಗೆ ಕಲ್ಲುಗಳನ್ನು, ಅಂಗಳದ ಬಾಗಿಲಿನ ಗದ್ದಿಗೆ ಕಲ್ಲುಗಳನ್ನು,
ಗುಡಾರದ ಮತ್ತು ಅಂಗಳದ ಎಲ್ಲಾ ಗೂಟಗಳನ್ನು ಮಾಡಿದನು. If you look at the calculation of the gold and the silver that was used in the tabernacle, ದೇವದರ್ಶನದ ಗುಡಾರದ ಕಟ್ಟಡಕ್ಕಾಗಿ ಉಪಯೋಗಿಸಿದಂತಹ ಆ ಚಿನ್ನ ಮತ್ತು ಬೆಳ್ಳಿಯ ಲೆಕ್ಕವನ್ನ ನೀವು ನೋಡುವುದಾದರೆ, ತೂಕವನ್ನು ನೋಡುವುದಾದರೆ, in today's value it will run into millions. ಇಂದಿನ ಬೆಲೆಯಲ್ಲಿ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ. It was an amazing structure that represents his son, the Lord Jesus Christ, and also the church. ಅದು ಒಂದು ಅದ್ಭುತವಾದಂತಹ ಕಟ್ಟಡವಾಗಿತ್ತು. ಆತನ ಮಗನಾದಂತಹ ಯೇಸು ಕ್ರಿಸ್ತನನ್ನು ಮತ್ತು ಸಭೆಯನ್ನು ಸಹ ಸೂಚಿಸುವಂತದ್ದೇ ಈ ದೇವದರ್ಶನದ ಗುಡಾರವಾಗಿದೆ. In the Bible, we see God calling Israel my son as a nation, not individually. ನಾವು ಸತ್ಯವೇದದಲ್ಲಿ ದೇವರು ಇಸ್ರಾಯೇಲ್ ಜನಾಂಗವನ್ನ ನನ್ನ ಮಗನು ಎಂಬುದಾಗಿ ಕರೆದಿದ್ದಾನೆ. ವ್ಯಕ್ತಿಗತವಾಗಿ ಪ್ರತಿಯೊಬ್ಬರನ್ನು ಅಲ್ಲ, ಬದಲಾಗಿ ಇಡೀ ಜನಾಂಗವನ್ನೇ ನನ್ನ ಮಗನು ಎಂಬುದಾಗಿ ಕರೆದಿದ್ದಾನೆ. Read Exodus 4:22. ನೀವು ವಿಮೋಚನ ಕಾಂಡ 4ನೇ ಅಧ್ಯಾಯ 42ನೇ ವಚನವನ್ನು ದಯಮಾಡಿ ಓದಿರಿ. 22. 4ನೇ ಅಧ್ಯಾಯ 22ನೇ ವಚನ, ವಿಮೋಚನ ಕಾಂಡ. ಆದ ಕಾರಣ ನೀನು ಫರೋಹನಿಗೂ ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ. So as a nation they are called the son. ಜನಾಂಗವಾಗಿ ಇಸ್ರಾಯೇಲರನ್ನ ದೇವರು ನನ್ನ ಮಗನು ಎಂಬುದಾಗಿ ಕರೆದಿದ್ದಾನೆ. Hosea 11:1. Please read Hosea chapter 11 verse 1. ಹೊಶೆಯನ ಪ್ರವಾದಿ ಗ್ರಂಥ 11ನೇ ಅಧ್ಯಾಯ 1ನೇ ವಚನವನ್ನು ದಯಮಾಡಿ ಓದಿರಿ. ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅವರ ಮೇಲೆ ಪ್ರೀತಿ ಇಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೆನು. Yeah, so the whole nation is called the son. ಇಡೀ ಇಸ್ರಾಯೇಲ್ ಜನಾಂಗವನ್ನ ದೇವರು ನನ್ನ ಮಗನು ಎಂಬುದಾಗಿ ಕರೆದಿದ್ದಾನೆ. But in the New Testament, everyone born again has become a child of God. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೊಸದಾಗಿ ಹುಟ್ಟಿದಂತಹ ಪ್ರತಿಯೊಬ್ಬರು ದೇವರ ಮಕ್ಕಳಾಗುತ್ತಾರೆ. Here we read that they had everyone who is numbered had to give a redemption price. ಅಲ್ಲಿ ನಾವು ಓದುತ್ತೇವೆ ಏನೆಂದರೆ, ಲೆಕ್ಕಿಸಲ್ಪಟ್ಟವರೆಲ್ಲರೂ ತಮ್ಮ ಬಿಡುಗಡೆಯ ಹಣವನ್ನ ಅಥವಾ ಕಪ್ಪವನ್ನ ಸಲ್ಲಿಸಬೇಕಾಗಿತ್ತು. It is half a shekel silver. ಅದು ಅರ್ಧ ತೂಕ ಬೆಳ್ಳಿಯನ್ನ ಅವರು ಕೊಡಬೇಕಾಗಿತ್ತು. As we look, the silver is a metal representing redemption. ನಾವು ಈಗ ತಾನೇ ಓದಿಕೊಂಡ ಹಾಗೆ ಬೆಳ್ಳಿಯು ಅದು ಬಿಡುಗಡೆಯನ್ನ ಸೂಚಿಸುವಂತಹ ಒಂದು ಲೋಹವಾಗಿದೆ. In 1 Peter 1:18, we are reminded that we are not redeemed by silver or gold, but by the precious blood of Jesus Christ. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ, ನಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಎಂಬುದಾಗಿ ಅಲ್ಲಿ ಓದುತ್ತೇವೆ. Even in Israel, everyone was not numbered. So there was a group that was numbered. ಇಸ್ರಾಯೇಲರಲ್ಲಿಯೂ ಸಹ ಎಲ್ಲರನ್ನೂ ಸಹ ಎಣಿಸಲ್ಪಡಲಿಲ್ಲ, ಎಣಿಸಲ್ಪಟ್ಟಂತಹ ಒಂದು ಗುಂಪು ಇತ್ತು. In the church today also, in the local church I am talking about, not all may be true believers. ಇಂದು ಸಹ ಸ್ಥಳೀಯ ಸಭೆಯಲ್ಲಿ ನಾನು ಮಾತನಾಡುತ್ತಿದ್ದೇನೆ, ಸ್ಥಳೀಯ ಸಭೆಯ ಕುರಿತಾಗಿ. ಎಲ್ಲರೂ ಸಹ ನಿಜ ವಿಶ್ವಾಸಿಗಳಲ್ಲ. In the universal church there is only true believers, because we read in Acts 2, the Lord added to the church those who are being saved. ಆದರೆ ಸಾರ್ವತ್ರಿಕ ಕ್ರಿಸ್ತೀಯ ಸಭೆಯಲ್ಲಿ ನೋಡುವಾಗ ಕೇವಲ ವಿಶ್ವಾಸಿಗಳು ಮಾತ್ರ ಅಲ್ಲಿ ಸೇರಿಸಲ್ಪಡುತ್ತಾರೆ. ಅದನ್ನ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಕರ್ತನ ರಕ್ಷಣಾ ಮಾರ್ಗದಲ್ಲಿ ಇದ್ದವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸ. So only the saved people are in the universal church, but in the local churches many may not be true believers. ಆದ್ದರಿಂದ
ಸಾರ್ವತ್ರಿಕ ಸಭೆಯಲ್ಲಿ ರಕ್ಷಿಸಲ್ಪಟ್ಟವರು ಮಾತ್ರ ಸೇರಿಸಲ್ಪಡುತ್ತಾರೆ ಕ್ರಿಸ್ತನ ಸಾರ್ವತ್ರಿಕ ಸಭೆಯಲ್ಲಿ. ಆದರೆ ಸ್ಥಳೀಯ ಸಭೆಗಳಲ್ಲಿ ನೋಡುವಾಗ ಅಲ್ಲಿರುವಂತಹ ಪ್ರತಿಯೊಬ್ಬರು ಅಥವಾ ಎಲ್ಲರೂ ರಕ್ಷಣೆ ಹೊಂದಿದವರಲ್ಲ. Many in our midst are going to hear that day, I never knew you, depart from me. ನಮ್ಮ ಮಧ್ಯದಲ್ಲಿರುವಂತಹ ಅನೇಕರು ಆ ದಿನದಲ್ಲಿ ದೇವರಿಂದ ಕೇಳಿಸಿಕೊಳ್ಳುತ್ತಾರೆ ಏನೆಂದರೆ, ನಾನು ನಿಮ್ಮ ಗುರುತನ್ನ ಅರಿಯನು, ತೊಲಗಿ ಹೋಗಿರಿ ಎಂಬುದಾಗಿ ಅಂದು ದೇವರಿಂದ ಹೇಳಿಸಿಕೊಳ್ಳುತ್ತಾರೆ. Verse 27 says that these sockets were made of the redemption money. ನಾವಿಲ್ಲಿ ಓದುತ್ತೇವೆ ಏನೆಂದರೆ, ಆ ಕಪ್ಪದ ಹಣದಿಂದ ಆ ಒಂದು ಬೆಳ್ಳಿಯ ಬಳೆಗಳನ್ನ ಮಾಡಲ್ಪಟ್ಟಿತ್ತು ಎಂಬುದಾಗಿ. This is where the tabernacle was placed. It rested upon silver. ಆ ಒಂದು ಬೆಳ್ಳಿಯ ಗದ್ದಿಗೆ ಕಲ್ಲುಗಳ ಮೇಲೆ ಆ ದೇವದರ್ಶನದ ಗುಡಾರವು ಮತ್ತು ಅದರ ಬೆಳ್ಳಿಯ ಕಂಬಗಳ ಮೇಲೆ ನಿಲ್ಲಿಸಲ್ಪಟ್ಟಿತ್ತು. ದೇವದರ್ಶನದ ಗುಡಾರವು ಅದರದ ಮೇಲೆ ನಿಂತಿತ್ತು. In other words, it rests upon redemption. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅದು ಬಿಡುಗಡೆಯ ಮೇಲೆ ನಿಂತಿತ್ತು. Every individual has to personally accept the Lord Jesus Christ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ವ್ಯಕ್ತಿಗತವಾಗಿ ಕರ್ತನಾಂತ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳಬೇಕು. We have to pay a redemption price. What is that? ನಾವು ಬಿಡುಗಡೆಯ ಒಂದು ಹಣವನ್ನು ನಾವು ಕೊಡಬೇಕಾಗಿದೆ, ಪ್ರಾಯಶ್ಚಿತ್ತ ಹಣವನ್ನ. ಅದು ಅಂದರೆ ಏನು? It's not silver or gold. ಅದು ಚಿನ್ನ ಅಥವಾ ಬೆಳ್ಳಿ ಅಲ್ಲ. But we should have a thirst for the living water. ಆದರೆ ನಾವು ಜೀವಿಸುವ ನೀರಿಗಾಗಿ ದಾಹವುಳ್ಳವರಾಗಿರಬೇಕು. That is the only condition. You should be thirsty to be redeemed. ಅದು ಕೇವಲ ಅದೊಂದೇ ದೇವರು ಇಟ್ಟಿರುವ ಷರತ್ತಾಗಿದೆ. ಅದೇನೆಂದರೆ ನಾವು ಬಿಡುಗಡೆಯ ನೀರಿಗಾಗಿ ನಾವು ದಾಹವುಳ್ಳವರಾಗಿರಬೇಕು, ಜೀವದ ನೀರಿಗಾಗಿ. In Isaiah 55, we read the Father calling, "Oh, everyone that is thirsty, come to the water. Without any payment, come." ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಏನೆಂದರೆ, ದೇವರು ಎಲ್ಲರನ್ನ ಕರೆಯುವವನಾಗಿದ್ದಾನೆ. ಎಲ್ಲರೂ ಬನ್ನಿರಿ, ಉಚಿತವಾಗಿ ನೀರನ್ನ ಕುಡಿಯಿರಿ, ಹಣವಿಲ್ಲದವನು ಸಹ ಬಂದು ಕುಡಿಯಲಿ ಎಂಬುದಾಗಿ ಹೇಳುವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. In the Gospels, John chapter 7, Jesus Christ on the last day of their feast cried out, "Everyone who is thirsty, come to me." Where is it, uncle? John chapter 7. ಯೋಹನ್ನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಆ ಜಾತ್ರೆಯ ಕಡೆಯ ದಿನದಲ್ಲಿ ಎಲ್ಲರನ್ನ ನಿಂತುಕೊಂಡು ಕರೆದನೇನೆಂದರೆ, ದಾಹವುಳ್ಳವರೆಲ್ಲರೂ ನನ್ನ ಬಳಿಗೆ ಬಂದು ನಾನು ಕೊಡುವ ನೀರನ್ನ ಉಚಿತವಾಗಿ ಕುಡಿಯಲಿ ಎಂಬುದಾಗಿ. In Revelation 22, the closing of the Bible, the Holy Spirit and the bride is calling, "Come, everyone who is thirsty." ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯದಲ್ಲಿ ಆ ಯುಗದ ಸಮಾಪ್ತಿಯಲ್ಲಿಯೂ ಸಹ ನಿಂತುಕೊಂಡು ಆ ಮೊದಲ ಗಿಟ್ಟಿಯು, when the Bible is ending, the Holy Spirit and the bride is calling, "Come, those who are thirsty." ಸತ್ಯವೇದವು ಅಂತ್ಯವಾಗುವ ಅಂತ್ಯದಲ್ಲಿ ಆ ಪರಿಶುದ್ಧಾತ್ಮನು ಮತ್ತು ಮೊದಲ ಗಿತ್ತಿಯು ನಿಂತುಕೊಂಡು ಕರೆಯುತ್ತಿದ್ದಾರೆ, ಬನ್ನಿರಿ ಎಂಬುದಾಗಿ ಎಲ್ಲರನ್ನ ಕರೆಯುವವರಾಗಿದ್ದಾರೆ. ದಾಹವುಳ್ಳವನು ಬರಲಿ, those who are thirsty come. ದಾಹವುಳ್ಳವನು ಬರಲಿ ಎಂಬುದಾಗಿ ಕರೆಯುವುದನ್ನು ನಾವು ನೋಡುತ್ತೇವೆ. The Father is calling, the Son is calling, the Holy Spirit is calling. ತಂದೆಯಾದ ದೇವರು ಕರೆಯುತ್ತಿದ್ದಾನೆ, ಮಗನ ಅಂತ ಯೇಸು ಕ್ರಿಸ್ತನು ಕರೆಯುತ್ತಿದ್ದಾನೆ, ಪರಿಶುದ್ಧಾತ್ಮನು ಸಹ ಕರೆಯುತ್ತಿದ್ದಾನೆ. Salvation is a free gift, but it is not cheap. ಆ ರಕ್ಷಣೆ ಎಂಬಂತದ್ದು ದೇವರು ಕೊಡುವ ಉಚಿತ ವರವಾಗಿದೆ, ಆದರೆ ಅದು ಕನಿಷ್ಠವಾದದ್ದಲ್ಲ, ಅದು ಬಹು ಬೆಲೆಯುಳ್ಳದ್ದು, ಅಮೂಲ್ಯವಾದದ್ದಾಗಿದೆ. It cost God everything. He gave his very best, his beloved Son. ಆ ರಕ್ಷಣೆಯನ್ನು ನಮಗೆ ಸಂಪಾದಿಸಿ ಕೊಡಲು ದೇವರು ಅತ್ಯಂತ ದೊಡ್ಡ ಬೆಲೆಯನ್ನ ತೆತ್ತಿದ್ದಾನೆ. ತನ್ನ ಅತಿ ಬೆಲೆಯುಳ್ಳಂತಹ ಮಗನನ್ನೇ, ಒಬ್ಬನೇ ಮಗನಂತೆ ಯೇಸು ಕ್ರಿಸ್ತನನ್ನೇ ನಮಗಾಗಿ ಸಮರ್ಪಿಸಿದ್ದಾನೆ. Is a humble request to anyone who is listening today. Are you sure that you are numbered? Are you sure you are redeemed? If not, tonight you can make that decision.
ಇಂದು ನನ್ನ ಮಾತನ್ನ ಕೇಳಿಸಿಕೊಳ್ಳುತ್ತಿರುವಂತಹ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾನು ಕೇಳುವಂತಹ ಪ್ರಶ್ನೆ, ನೀನು ರಕ್ಷಣೆ ಹೊಂದಿದ್ದೀಯಾ? ನೀನು ಬಿಡುಗಡೆ ಹೊಂದಿದ್ದೀಯಾ? ಇಲ್ಲದೆ ಹೋದರೆ ಹಿಂದೆ ನೀನು ರಕ್ಷಣೆ ಹೊಂದಲು ಮತ್ತು ಬಿಡುಗಡೆ ಹೊಂದಲು ಇರುವಂತಹ ರಾತ್ರಿಯಾಗಿದೆ. May the Lord speak to us, and those of us who are believers, let us represent our Lord Jesus Christ in our life and in our walk in every area of our life. ನಮ್ಮ ಮಾತನ್ನ ಕೇಳಿಸಿಕೊಳ್ಳುತ್ತಿರುವಂತಹ ಎಲ್ಲರನ್ನ ದೇವರು ಆಶೀರ್ವದಿಸಲಿ. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತಹ ಜೀವಿತವನ್ನ ನಾವು ಜೀವಿಸುವ ಹಾಗೆ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ನಡೆಗಳಲ್ಲಿ, ನಮ್ಮ ನುಡಿಗಳಲ್ಲಿ ಆತನಿಗೆ ಮೆಚ್ಚುಗೆಯ ಕಾರ್ಯಗಳನ್ನ, ಅಂತಹ ಜೀವಿತವನ್ನು ಜೀವಿಸುವ ಹಾಗೆ ನಮ್ಮೆಲ್ಲರೊಟ್ಟಿಗೆ ಆತನು ಮಾತನಾಡಲಿ. Tabernacle was a very costly structure, even though it is small, but it is very costly. All talking about the beauty of our Lord Jesus Christ, who is fairer than 10,000s. ಆ ದೇವದರ್ಶನದ ಗುಡಾರವು ಅದು ಒಂದು ಸಣ್ಣ ಕಟ್ಟಡವಾಗಿದ್ದರೂ ಸಹ ಅತ್ಯಂತ ಬೆಲೆಯುಳ್ಳಂತಹ ಕಟ್ಟಡವು ಅದಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ ರಕ್ಷಣೆಯೂ ಸಹ, ನಮ್ಮ ಬಿಡುಗಡೆಯೂ ಸಹ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೂ ಸಹ ಅತ್ಯಂತ ಬೆಲೆಯುಳ್ಳವರಾಗಿದ್ದಾರೆ. May God's name be glorified. Lord willing, if he has not come by then, we will gather next week again. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ವೇಳೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂದಿನ ವಾರದವರೆಗೆ ಬರದೆ ಹೋದರೆ ನಾವೆಲ್ಲರೂ ಮತ್ತೊಮ್ಮೆ ಕೂಡಿಕೊಂಡು ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಣ. Glory to God. Thank you, Brother